ಹಗರಣ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಬಿಜೆಪಿ ಪ್ರತಿಭಟನೆ ಮಾಡ್ತಾರೆ ಸರ್. ನೋಡಿ, ಈಗಾಗಲೇ ಮುಖ್ಯಮಂತ್ರಿಗಳು ತಮ್ಮ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇವತ್ತು ಮೂಡ ಇದರಲ್ಲಿ ಯಾವ ರೀತಿ ಅವರ ಧರ್ಮಪತ್ನಿಯವರಿಗೆ ಇವತ್ತೊಂದು ದಿವಸ ಈ ಭೂಮಿ ಬಂದಿದೆ ಮತ್ತು ಯಾವ ಕಾಲದಲ್ಲಿ ಇದಕ್ಕೆಲ್ಲನೂ ಕೂಡ ಈ ಪರ್ಯಾಯ ಸೈಟ್ ಕಂಡು ಕೊಡಬೇಕು, ಅದು ಬಿ ಜೆ ಪಿ ಕಾಲದಲ್ಲೇ ಆಗಿರುವಂಥದ್ದು ಮತ್ತು ಅದನ್ನು ಕೊಟ್ಟಿರೋದು ಕೂಡ ಬಿ ಜೆ ಪಿ ಕಾಲದಲ್ಲಿ. ಹಾಗೆ ಪ್ರಶ್ನೆ ಮಾಡಿದರೆ ಕೊಡುವಾಗ ಇವ್ರಿಗೆ ಅರ್ಥ ಆಗ್ಬೇಕಾಗಿತ್ತಲ್ಲ, ತಪ್ಪುಗಳಾಗಿದ್ದರೆ. ಹೀಗಾಗಿ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳೋದು ಕೇವಲ ಇದೊಂದು ರಾಜಕೀಯ ಸ್ಟಂಟ್. ಇದು ಇವರು ಹಿಂದೆ CBI ಅನ್ಮೇಲೆ ಇವ್ರು ಯಾವಾಗ ಕೊಟ್ಟಿದ್ರು? ಇವ್ರ ಸರ್ಕಾರಗಳಿದ್ದಾಗ CBI ಅನ್ನ ಕಾಂಗ್ರೆಸ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಇದ್ರು. ನಮ್ಮ ಸರ್ಕಾರ ಇದ್ದಾಗ ನಾವು 7-8 ಕೇಸ್ಗಳನ್ನ ಇವತ್ತು ದಿವಸ ನಾವು CBI ಕೊಟ್ಟಿದ್ದೀವಿ. ಇವ್ರು ಒಂದೇ ಒಂದು ಕೇಸ್ ಇವ್ರು CBI ಇವ್ರು ಕೊಟ್ಟಿಲ್ಲ ಇವತ್ತು ದಿವಸ. ಈಗ CBI ಬಗ್ಗೆ ಮಾತಾಡ್ತಾರೆ. ಈಗೇನಾಗಿದೆ ತಮ್ಗೆ ಗೊತ್ತಿದೆ, ಈ ಇಲೆಕ್ಟ್ರಲ್ ಬಾಂಡ್ಸ್ನಲ್ಲಿ ಚಂದ್ರಚೂಡ್ ಅವರು ಮೊನ್ನೆ ಏನು ಈ ಇಲೆಕ್ಟ್ರಲ್ ಬಾಂಡ್ಸ್ ಬಗ್ಗೆ ಎನ್ಕ್ವೈರಿಗೆ ಇದು ಮಾಡಿದ್ರು. ಅವಾಗ ಎಲ್ಲ ಇವರು ED, CBI, ಇನ್ಕಮ್ ಟ್ಯಾಕ್ಸ್ ಎಲ್ಲ ಇವರು ಹೂರಣ ಹೊರಗೆ ಬಿದ್ದಿದೆ. ಒಂದು ಕಡೆ ED ರೇಡ್ ಆಗ್ತದೆ, ಈ ಕಡೆ ಹಣ ಜಮಾ ಆಗ್ತದೆ, ಇಲೆಕ್ಟ್ರಲ್ ಬಾಂಡ್ ಖರೀದಿ ಆಗ್ತದೆ. ಒಂದು ಕಡೆ CBI ಕೇಸ್ ಆಗುತ್ತೆ, ಇನ್ನೊಂದು ಕಡೆ ಹಣ ಇಲೆಕ್ಟ್ರಲ್ ಬಾಂಡ್ ಖರೀದಿ ಆಗ್ತದೆ. ಒಂದು ಕಡೆ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗ್ತದೆ, ಈ ಕಡೆ ಇಲೆಕ್ಟ್ರಲ್ ಬಾಂಡ್ಸ್ ಖರೀದಿ ಆಗ್ತದೆ. ಇದಕ್ಕೆ ಉತ್ತರ ಕೊಡು ಅಂತ ಹೇಳ್ರಿ ಅವ್ರ ವಿರೋಧ ಪಕ್ಷದವ್ರಿಗೆ. ಯಾಕೆ CBI ರೇಡ್ ಆದ್ಮೇಲೆ, ED ರೇಡ್ ಆದ್ಮೇಲೆ, ಇನ್ಕಮ್ ಟ್ಯಾಕ್ಸ್ ರೇಡ್ ಆದ್ಮೇಲೆ ಇಲ್ಲಿ ಇಲೆಕ್ಟ್ರಲ್ ಬಾಂಡ್ಸ್ ಯಾಕೆ ಖರೀದಿ ಮಾಡಿದ್ರು? ಇದು ದೇಶದ ಒಂದು ದೊಡ್ಡ ಹಗರಣ ಇಲೆಕ್ಟ್ರಲ್ ಬಾಂಡ್ಸು. ಮತ್ತು ಅದೆಲ್ಲದಕ್ಕೂ ಕೂಡ ಸಾಕ್ಷಿ ಇದೆ, ಯಾವುದು ಕೂಡ ಮುಚ್ಚಿಮರೆ ಇಲ್ಲ, ಪ್ರೂಫ್ ಇದೆ. CBI ರೇಡು ಇಲೆಕ್ಟ್ರಲ್ ಬಾಂಡ್ಸು, ಇನ್ಕಮ್ ಟ್ಯಾಕ್ಸ್ ರೇಡು ಇಲೆಕ್ಟ್ರಲ್ ಬಾಂಡ್ಸು, ED ರೇಡು ಇನ್ಕಮ್ ಬಾಂಡ್ಸು. ಇದಕ್ಕೆ ಉತ್ತರ ಕೊಡು ಅಂತ ಹೇಳ್ರಿ ನಿಮಗೆ BJP ಅವರಿಗೆ. ಕೇವಲ ರಾಜ್ಯ ಅಲ್ಲ, ರಾಷ್ಟ್ರದವ್ರಿಗೂ ಕೂಡ ಇದ್ರ ಉತ್ತರ ಕೊಡು ಅಂತ ಹೇಳಿ.